ನಮ್ಮ ಇಂಡಸ್ಟ್ರಿ ಚೆನ್ನಾಗಿರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರು ಬೆಳ್ಳು ಮಾಡಿ ತೋರಿಸ್ಬಾರ್ದು. ನಾವೆಲ್ಲ ಒಂದಾಗಿರ್ಬೇಕು ಅಂತ ನನ್ನ ಆಸೆ ಸರ್, ಅಷ್ಟೇ. ಆಮೇಲೆ ನೀವು ಹಿರಿಯರು, ನಿಮ್ಗೇನು ಮಾತಾಡಬೇಕು, ನಾನು ಅಷ್ಟೇ ಮಾತಾಡಬೇಕು. ಒಂದು ಸ್ಕ್ಯಾನಲ್ನಲ್ಲಿ ಸಿಕ್ಕಾಕೊಂಡೆ, ನಾನು ಅದು ನೋಡಿದ್ದು, ಅದು ವಿಡಿಯೋನ. ಏನು ನೋಡಿದ್ರಿ ನೀವು? ನಾನು ಆಮೇಲೆ ಕೇರ್ ಮಾಡಲ್ಲ ಸರ್. ದರ್ಶನ್ ಬಗ್ಗೆ ಏನು ಹೇಳಿ, ಈಗಿನ ಪರಿಸ್ಥಿತಿ? ಈಗ ನಾನು ಹೆಂಗೆ ಹೇಳಿ, ಆಮೇಲೆ ನಾನು ಜಡ್ಜ್ಗೆ ಫ್ರೆಂಡು ಅಲ್ಲ. ಕಿಂಚಿತ್ ಇದಾಗಲ್ವ, ಬೇಜಾರಾಗಲ್ವ? ಆಗುತ್ತೆ. ಸಿನಿಮಾ ಮಾಡಿದ್ರಿ, 6 ಸಿನಿಮಾ ದರ್ಶನ್ ಜೊತೆ. ಅಣ್ಣವರು, ಯೋಧ, ಪ್ರಿನ್ಸು, ಮಂಡ್ಯ, ಕಲಾಸಿಪಾಳ್ಯ. ಅಯ್ಯ ಮಾತಿನಲ್ಲೇ ಚಾಟಿ, ಯಾತೋಳೆ ಇವನಲ್ಲಾಟಿ, ಕಣ್ಣೋಟವೇನೆ ಈಟಿ. ಈಶ್ವರ್ ಕನ್ನಡದ ಹೀರೋಗಳ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ನನಗೊಂದು ಕುತೂಹಲ, ಓಂ ಪ್ರಕಾಶ್ ರಾವ್ ನಮ್ಮ ನಾಯಕರ ಬಗ್ಗೆ ಏನು ಯೋಚನೆ ಮಾಡಿರ್ತಾರೆ ಅಂತೇಳಿ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರು ಬೆಳ್ಳು ಮಾಡಿ ತೋರಿಸ್ಬಾರ್ದು. ನಾವೆಲ್ಲ ಒಂದಾಗಿರ್ಬೇಕು ಅಂತ ನನ್ನ ಆಸೆ ಸರ್, ಅಷ್ಟೇ. ಯಾರೇ ಆಗಿರಲಿ, ಯಾರೇ ನಾಯಕ ಆಗಿರಲಿ, ನಾಯಕಿ ಆಗಿರಲಿ, ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಒಂದಾಗಿರೋಣ ಬನ್ನಿ ಅನ್ನೋದು ನನ್ನ ಆಸೆ ಸರ್, ಇಷ್ಟೇ. ಬೇರೆ ದರ್ಶನ್ ಬಗ್ಗೆ ಏನು ಹೇಳ್ತಾರೆ? ಗುಡ್ ಜೆಂಟ್ಲ್ಮ್ಯಾನ್ ಸರ್, ಜೆಂಟ್ಲ್ಮ್ಯಾನ್. ನಾನು ನೋಡ್ದಂಗೆ ಇಟ್ಸ್ ಎ ವೆರಿ ಗುಡ್ ಪರ್ಸನ್. ಈಗಿನ ಪರಿಸ್ಥಿತಿ? ಈಗ ನಾನು ಹೆಂಗೆ ಹೇಳಿ ಅಲ್ವಾ? ಆಮೇಲೆ ನಾನು ಜಡ್ಜ್ಗೆ ಫ್ರೆಂಡು ಅಲ್ಲ. ಏನು ಫ್ರೆಂಡ್ ಆದ್ರೂ ಪ್ರೆಷರ್ ಅದೇನು ಅಲ್ಲ. ನಾನು ಅವರು ಜಡ್ಜ್ ಏನು ಮಾಡ್ತಾರೆ? ಇಲ್ಲ, ಅದೆಲ್ಲ ಅಲ್ಲಿ ಕಾನೂನಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್. ನಮಗೂ ಬೇಜಾರ. ನಿಮ್ಮ ಒಡನಾಟದಲ್ಲಿ ದರ್ಶನ್ ಹೇಗಿದ್ರು ಅಷ್ಟೇ. ಸೂಪರ್. ನಾನು ಮಾತಾಡೋದಿದ್ರೆ ಹಾಗೇನೆ ಮಾತಾಡೋದು, ಇದ್ರ ಬಗ್ಗೆ ಬಿಟ್ಬಿಡಿ ಅಲ್ವಾ? ನಾನು ಜೊತೆಲಿ ಇದ್ದಾಗಲ್ಲ. ಸೂಪರ್. ಸಿನಿಮಾ ಮಾಡಿದ್ರಿ, 6 ಸಿನಿಮಾ ದರ್ಶನ್ ಜೊತೆ. ಮತ್ತೆ ಮಾತಾಡೋದು ಬೇಕಾದಷ್ಟು ವಿಷಯ ಇರ್ತದೆ. ಅಣ್ಣವರು, ಯೋಧ, ಪ್ರಿನ್ಸು, ಮಂಡ್ಯ, ಕಲಾಸಿಪಾಳ್ಯ. ಅಯ್ಯ 6 ಸಿನಿಮಾ. ಕಲಾಸಿಪಾಳ್ಯಗಿಂತ ಬೇಕಾ ಅಲ್ವಾ? ಕಿಂಚಿತ್ ಇದಾಗಲ್ವ, ಬೇಜಾರಾಗಲ್ವ? ಆಗುತ್ತೆ. ಅಂದರೆ ಅವ್ರು ಈಗ ನಡ್ಕೊಂಡಿದ್ದ ರೀತಿ ಮತ್ತು ಅವ್ರು ಇರೋ ಪರಿಸ್ಥಿತಿ ತುಂಬ ಬೇಜಾರು ತರಿಸುತ್ತೆ ನೆನೆಸ್ಕೊಂಡ್ರೆ. ಅವ್ರಿಗಲ್ದೆ ಅಲ್ಲ ಅದು ಆ್ಯಕ್ಚುಲಿ. ಆದ್ದರಿಂದ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ, ಅಷ್ಟೇ. ಯಾರೋ ಒಬ್ರಿಗೆ ಮೆಚ್ಚೋಕ್ಕೋಸ್ಕರ ಮಾಡಿದ ಕೆಲಸನ ಏನು ಮಾಡೋಕ್ಕೆ ಹೊರಟ್ರಿ ಇವರು? ಅವ್ರನ್ನ ನಂಬ್ಕೊಂಡು ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಒಬ್ಬ ದೊಡ್ಡ ನಾಯಕ ನಟ, ಅವರು ಮಾಡುವಂಥ ಕೆಲಸ ಅಲ್ಲ ಇದು. ಅದು ಬೇಜಾರಾಯ್ತು ಸರ್ ತುಂಬ. ಯಾಕಂದರೆ ಆ ಜಾಗ ಸಿಗೋದೇ ಕಷ್ಟ ಸರ್. ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತಪ್ಪ. ಹೌದು ಸರ್. ಆ ಥರದಲ್ಲಿದ್ದ ಮನುಷ್ಯ. ಹೌದು ಸರ್. ಆ ಯಶಸ್ಸು, ಇದು ಕ್ರೇಜು ತುಂಬ ಇದು. ನಾನು ದರ್ಶನ್ ಬಗ್ಗೆ ಯಾರಾದ್ರೂ ಪ್ರಶ್ನೆ ಕೇಳಿದರೆ ನನ್ನ ಒಡನಾಟದಲ್ಲಿ ಅವ್ರು ಹೇಗಿದ್ರು ಮಾತ್ರ ಹೇಳ್ತೇನೆ ಅಷ್ಟೇ. ಬೇರೆ ಬೇರೆ ಅಗತ್ಯ ಇಲ್ಲ ಸರ್. ಇಲ್ಲ ಸರ್, ತಪ್ಪು ಸರ್. ಬೇರೆ ಏನು ಮಾತಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ತಪ್ಪು ಸರ್. ನಮಗೇನು ಗೊತ್ತಿದೆ ಅದು ನಾವು ಮಾತಾಡಬೇಕು ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ನಾನು ಈಸ್ ಅ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ಅಷ್ಟೇ. ಅದ್ರ ಬಗ್ಗೆ ನಾನು ನೋಡಿರೋ ಪ್ರಕಾರ ಬೇರೆ ಅವೆಲ್ಲ ನನಗೆ ಈಗ ನಡೆದಿರೋದು ಆಗಬಾರ್ದಾಗಿತ್ತು ಅನ್ನೋದು ನಾನು ಯೋಚನೆ ಮಾಡಿದ್ದೀನಿ ತುಂಬ ಸಲ ಅಷ್ಟೇ. ಒಂದು 2-3 ಸಿನಿಮಾ ಸೂಪರ್ ಹಿಟ್ ಆಯಿತು ಕನ್ನಡದಲ್ಲಿ, ಖುಷಿ ಅಲ್ಲ? ಯಾವ ಸರ್? ಯಾವುದು? ಕಾಂತಾರ, ಚಾರ್ಲಿ ಹಿಟ್ ಆಯಿತು, ಕಾಂತಾರ ಹಿಟ್ ಆಯಿತು. ಆಮೇಲೆ ಈಗ ಪಿಕ್ಚರ್, ಹೌದು, ಅದೆಲ್ಲ ತುಂಬ ಇಷ್ಟ ಆಯಿತು ಸರ್. ಇಷ್ಟ ಆಯಿತು, ಒಳ್ಳೇದಾಯಿತು ಸರ್. ಅಷ್ಟು ಸಿನಿಮಾ ನೋಡಿದೆ? ಯಾವುದೋ ನೋಡಿದ್ದೀನಿ ಸರ್, ನೋಡಿದ್ದೀನಿ ಸರ್. ಎಲ್ಲಿ ನೋಡ್ತೀರಿ? ಥಿಯೇಟ್ರಲ್ಲಿ. ಹೌದಾ? ಮಾಲ್ಗಳಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ದುಡ್ಡು ಕೊಟ್ಟೆ. ಇನ್ನೇನು ದುಡ್ಡು ಕೊಟ್ಟೆ? ಫ್ರೀ ಕೊಡೋಕೆ ನಮ್ಮ ಮಾವನ ಮಗನೇ ನಾನು. ಅವ್ರಿಗೆ ಏನಕ್ಕೆ ಬಿಡ್ತಾರೆ ಅವರು? ಏನು ಕೇಳ್ತಿದ್ದಿಲ್ಲ? ನಾನೇನಾಗಬೇಕಾಗಿಲ್ಲ, ನಾನು ನಗದಿದ್ರೆ ಅದು ಸಮಸ್ಯೆ ಆಗ್ತದೆ. ಹಾಗೆಲ್ಲಪ್ಪ, ನಾನೀಗ ನನ್ನ ಮಾವನ ಮಗ ಅಂತೇಳಿ ಥಿಯೇಟ್ರಿಗೆ ಹೋಗ್ತೀನ. ನೀವು ಕರೀತಾರೆ ಪ್ರೀತಿಯಿಂದ. ಯಾರು? ಪ್ರೊಡ್ಯೂಸರ್ ಕರೀತಾರೆ. ನನ್ನ ಕರಿಬೇಕಲ್ಲ ಪ್ರೀತಿಯಿಂದ. ಕರೆದಿಲ್ವಲ್ಲ, ಅದಕ್ಕೆ ತಾನೇ ನಾನು ಕಾಸು ಕೊಟ್ಟು ಹೋಗಿರೋದು. ಆ ಕಾಸು ಕೊಟ್ಟು ಹೋಗುವಂತ ಕುತೂಹಲ ಹುಟ್ಟಿಸ್ತದೆ. ಹೌದು, ನನಗೆ ತುಂಬ ಇಷ್ಟ. ನನ್ನ ಕನ್ನಡ ಪಿಕ್ಚರ್ಗಳನ್ನ ನಾನೇ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಇನ್ಯಾರು ಮಾಡ್ತಾರೆ? ನಂಗೆ ತುಂಬ ಆಸೆ. ಪಿಕ್ಚರ್ ನೋಡಬೇಕು, ಆ ಪಿಕ್ಚರ್ ಹಿಟ್ಟಾಗಬೇಕು. ಯಾರೇ ಮಾಡಿರಲಿ ಕನ್ನಡ ಪಿಕ್ಚರ್ ಹಿಟ್ಟಾಗಬೇಕು ಅನ್ನೋದು ನನ್ನ ತುಂಬ ಆಸೆ. ಅದಕ್ಕೋಸ್ಕರ ಥಿಯೇಟ್ರಲ್ಲೇ ಹೋಗಿ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ನಾನು ಏನಾದ್ರು ಕಲಿಯೋದಿದೆಯಾ ಈ ಸಿನಿಮಾಯಿಂದ ಅಂತೇಳಿ ಅದನ್ನು ಯೋಚನೆ ಮಾಡಿ ಬರ್ತೀನಿ ಸರ್. ನಂಗೆ ಅಷ್ಟು ತುಂಬ ಖುಷಿ. ಈಗ
ಏನಪ್ಪ ಅಂದರೆ ನಾನೀಗ ಸಣ್ಣ ಕನ್ಫ್ಯೂಷನಲ್ಲಿದ್ದೀನಿ. ಯಾಕೆ? ಒರಿಜಿನಲ್ ಓಂ ಪ್ರಕಾಶ್ ರಾವ್ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಹೌದಾ? ಹೌದು. ಯಾಕೆ ಹಾಗೆ? ನಿಮ್ಮ ನಿಜ ರೂಪ ಇದೆಯಲ್ಲ ಅದು ಬೇರೆ ಇದೆ. ಅಂದ್ರೆ ಯಾವುದು ಅಂತ ನನ್ನ ಹತ್ರ ನನ್ನ ಎದುರು ಆ ಥರ ವರ್ತನೆ ಇಲ್ಲ, ಮಾತು ಇಲ್ಲ, ಕತೆ ಇಲ್ಲ. ಇಲ್ಲ, ಯಾಕೆ ಅದಾಗೆ? ಇಲ್ಲ ಹಂಗೆಲ್ಲ ಏನಿಲ್ಲ, ನಿಜವಲ್ಲೂ ಚೆನ್ನಾಗಿ ಮಾತಾಡ್ತಿದ್ದೀನಿ. ಹೌದು, ನನಗೆ ಅಲ್ಲ ಈವರೆಗೆ ಮಾತಾಡಿದಷ್ಟು ಎಷ್ಟು ಪಕ್ಕ. ಮತ್ತೆ ಆದರೆ ಓಂ ಇನ್ನೇನ್ ಮಾತಾಡ್ಬೇಕು? ಬೇರೆ ಬೇರೆ ಏನೋ ಇದೆ. ಏನಿದೆ? ಏನ್ ಬೇಕು ಹೇಳಿ? ತುಂಬಾ ನಾನು ಕೇಳಿ ಬೇಕಾದ್ದು ಪಡೆಯುವುದಲ್ಲ, ಅದಾಗ್ತಾ ಇಲ್ಲ ಸರ್. ನಾವು ಪಬ್ಲಿಕ್ ಅಲ್ಲಿ ಕೂತಿರ್ತೀವಿ. ಹೌದು, ನಾವು ಪಬ್ಲಿಕ್ ಎದುರುಗಡೆ ಕೂತಿದ್ದೀವಿ. ಎಲ್ಲ ಪಬ್ಲಿಕ್ ನಲ್ಲೇ ಮಾತಾಡಿದ್ರು ಓಂ ಪ್ರಕಾಶ್ ರಾವ್. ಹಾ ಸರ್, ನಾನು ನಿಮ್ಮ ಎದುರುಗಡೆ ಇವಾಗ ಕೂತಿದ್ದೀನಿ. ಒಂದು, ನಾನು ನಿಮ್ಗೆ ಗೌರವ ಕೊಡಬೇಕು. ಒಂದು, ಕ್ಯಾಮ್ರಾ ಮುಂದೆ ಕೂತಿದ್ದೀನಿ, ಅಲ್ಲಿ ಕ್ಯಾಮ್ರಾ ಗೌರವ ಕೊಡಬೇಕು. ಮೂರು, ಪಬ್ಲಿಕ್ಗೆ ಗೌರವ ಕೊಡಬೇಕು. ಪಬ್ಲಿಕ್ ನಮ್ಮನ್ನು ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ನಾನು ಅಲ್ಲೆಲ್ಲ ಒಳ್ಳೆ ಕೋತಿ ಥರ ಕುಣಿತೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೋತಿ ಥರ ಕುಣಿದ್ರೆ ಕ್ಯಾಕ ಸುಗಲ್ವ ಜನ ಮಾಡಕ್ಕೆ. ಬೇರೆ ಕೆಲಸ ಅಲ್ಲೇ ಅವ್ನಿಗೆ ಎಲ್ಲ ಕಡೆನೂ ಒಂದೇ ಥರ ಇರ್ತಾನೆ ಅಂತ. ಅದು ತಪ್ಪು ಸರ್, ನನಗನ್ಸಿದ್ದು. ನಮ್ಮ ಕೆಲಸದಲ್ಲಿ ಏನಿದೆ ಅದನ್ನು ನಾವು ಅಲ್ಲಿ ಮಾಡಬೇಕು. ಇಲ್ಲೇನು ಮಾತಾಡ್ತಿದ್ವಿ, ಇಲ್ಲಿ ಪಬ್ಲಿಕ್ಕಲ್ಲಿ ಕುತ್ಕೊಂಡು ಪಬ್ಲಿಕ್ಗೆ ಆನ್ಸರ್ ಮಾಡ್ತಿರ್ತೀವಿ. ಪಬ್ಲಿಕ್ಗೆ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಅದು ನನ್ನ ಧರ್ಮ ಸರ್. ನಾನು ಯಾವತ್ತೂ ಆ ಥರ ಮಾತಾಡಲ್ಲ ಸರ್. ನಾನು ಇಲ್ಲೇನು ಮಾಡಬೇಕು ಅಷ್ಟೇ ಮಾತಾಡೋದು. ಅದು ನಮ್ಮ ಧರ್ಮ ಸರ್. ಆ್ಯಕ್ಚುಲಿ ನಾವು ಪಬ್ಲಿಕ್ಗೆ ಕೊಡಬೇಕಾದ ಅಪಾರವಾದ ರೆಸ್ಪೆಕ್ಟು. ಆಮೇಲೆ ನೀವು ಹಿರಿಯರು, ನಿಮಗೇನು ಮಾತಾಡಬೇಕು ನಾನು ಅಷ್ಟೇ ಮಾತಾಡಬೇಕು. ನೀವು ಮಕ್ಕಳಿಗೆ ಯಾಕರ್ಸಿ ಆಮೇಲೆ ನಾನು ಆ ಕಡೆ ಹೋದಾಗ ನೀವು ದೊಡ್ಡ ಕಳ್ಳ ನೀವು. ಏನೇನು ಹೇಳಿದ್ರಿ ನನ್ನ ಬಗ್ಗೆ. ಜಗತ್ತಿನಲ್ಲಿ ಯಾರೂ ಮಾತಾಡಲಿಲ್ಲ ಆ ಥರ ಎಲ್ಲ. ನಾನು ಹೆಸರು ಸ್ವೀಕರಿಸಿದ್ದೀನಿ. ಅಯ್ಯೋ ನೀವು ನನಗೆ ಸರ್ ಒಂದು ಕಡೆ ಸ್ಕ್ಯಾನಲ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಅದು ನೋಡಿದ್ದು, ಅದು ವಿಡಿಯೋನ. ಎಂಥದ್ದು, ಯಾಕೆ ಅದೆಲ್ಲ ಹಾಗೆ ಆಗ್ತದೆ? ಅದು ಒಂದು ಚಾರಿತ್ರ್ಯ ಹನನ ಅಲ್ವಾ? ಚಾರಿತ್ರ್ಯ ವಧೆ ಸರ್. ಈಗ ನಾನೇನಾದ್ರೂ ಮಾಡಿದ್ರೆ ಚಾರಿತ್ರ್ಯ ವಧೆ ಆಗುತ್ತೆ ನನಗೆ. ನಾನು ಇಲ್ವಲ್ಲ, ಆ ಥರ ಏನು ಮಾಡಿಲ್ವಲ್ಲ ನಾನು. ನಾನು ನೋಡಿದಷ್ಟು ಏನ್ ನೋಡಿದ್ರಿ ನೀವು? ಅವರು ಮಾತಾಡೋದು ನೋಡಿರ್ತೀರ ನೀವು ಅಷ್ಟೇ. ಅದೇ ತಪ್ಪು ಅಂತ ಹೇಳಿದ್ರು. ಅದು ಯಾಕೆ ಆಗ ಹೇಳಿಲ್ಲ? ಯಾರು? ನೀವು. ನಾನೇ ಯಾಕೆ ಹೇಳ್ಬೇಕು? ನನಗೇನು ನೆಸಿಟಿ ಇದೆ? ತಪ್ಪಾಗಿ ಇದೆಲ್ಲ ಇದು ಅಂತ ಹೇಳಿ ನಾನು ಅವೆಲ್ಲ ಕೇರ್ ಮಾಡಲ್ಲ ಸರ್. ಕೇರ್ ಮಾಡಿದ್ರೆ ಅದು ಹಾಗೆ ಉಳಿದು ಬಿಡುತ್ತಪ್ಪ. ನಂಗೆ ನೆಸೆಸಿಟಿ ಇಲ್ಲ ಸರ್. ನಾನು ತಪ್ಪು ಮಾಡಿದ್ರೆ ಮಾತ್ರ ಎದುರ್ತೀನಿ. ನಾನು ಸ್ನೇಹಿತನಾಗಿ ಹೇಳ್ತೇನೆ ಓಂ ಪ್ರಕಾಶ್ ರಾವ್ ಆ ಎಮ್ಯುಜಿಂದ ಹೊರಗೆ ಬರಬೇಕು. ನೀವು ಯಾವಾಗಾದ್ರೂ ಒಂದ್ಸಲಿ ಫ್ರೀ ಇದ್ದಾಗ ಒಂದು ಪಿಗ್ ಹಾಕಿ ಕ್ಲೀನಾಗಿ ನೋಡಿ, ಅವಾಗ ಕರೆಕ್ಟಾಗಿ ಬರ್ತಾ ಇರ್ತದೆ ಸರ್. ನೀವು ನಂಬ್ತೀರಾ ಗಣೇಶ್ ಸರ್? ಒಂದು ಅದನ್ನ ನೋಡಿದವ್ರು ಕೆಲವು ಹೆಣ್ಮಕ್ಳು ಹೇಳಿದ್ದು, ಓಂ ಪ್ರಕಾಶ್ ಅವರೇ ಆಂಕರ್ ಅವರು ಬೇರೆ ಏನೋ ಮಾತಾಡ್ತಿದ್ದಾರೆ, ನೀವಲ್ಲೇನೋ ಬೇರೆ ಮಾತಾಡ್ತಾ ಇದ್ದೀರಾ, ನಿಮ್ಗೂ ಅದಕ್ಕೂ ಸಿಂಕೆ ಆಗ್ತಾ ಇಲ್ಲ ಅಂತಂದ್ರು. ಲೆಕ್ಕ ಹಾಕಿ ಜನ ಇನ್ನೆಷ್ಟು ಬುದ್ಧಿವಂತರು ಇರಬೇಕು ಲೆಕ್ಕ. ಅದೇ ನನ್ನ ಪಬ್ಲಿಕ್ ಹತ್ರ ನಾನು ಯೋಚನೆ ಮಾಡೋದು. ಅಷ್ಟು ಒಳ್ಳೆಯವರು ಸಹ ಜನ, ಅಷ್ಟು ಬೇಗ ಗೊತ್ತಾಗುತ್ತೆ ಅವ್ರಿಗೆ. ಆಮೇಲೆ ನನಗೆ ತುಂಬಾ ಪ್ರೀತಿ ಮಾಡೋ ಜನ ಹುಟ್ಟಿದ್ದೇ ಅಲ್ಲಿ ಸರ್. ಓಂ ಪ್ರಕಾಶ್ ಅವರೇ ಏನು ಯೋಚನೆ ಮಾಡ್ಬಿಡಿ, ಇವೆಲ್ಲ ಏನು ಅಂತ ನಮ್ಗೆ ಗೊತ್ತು, ನೀವು ಆರಾಮಾಗಿರಿ, ನಿಮ್ಮಿಂದ ನಾವಿದ್ದೀವಿ ಅಂತ. ಎಷ್ಟೋ ಲಕ್ಷಾಂತರ ಜನ ನಂಗೆ ಫ್ರೆಂಡ್ ಆದ್ರು ಸರ್ ಆ ವಿಷಯ. ಆ ಟೈಮಲ್ಲಿ ನನಗೆ ಬಂದು ಧೈರ್ಯ ಹೇಳಿದ್ರು. ನಾನು ಶೂಟಿಂಗ್ ಮಾಡ್ತಾ ಇದ್ದೆ, ನನ್ಗೆ ಅದಕ್ಕೇನಂತೆ, ನಂದೇನಿದೆ ಅದರಲ್ಲಿ, ನಂದೇನು ಇಲ್ವಲ್ಲ, ನಿಮಗೆ ತಾನೇ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ, ಅದಕ್ಕೇನಂತೆ. ಅದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅದನ್ನ ಆ ಥರ ಮಾಡೋಕ್ಕೆ ಅಂತ ಬಂದ ಹೆಣ್ಮಕ್ಳು ಯೋಚನೆ ಮಾಡಬೇಕು. ನಮ್ಗೇನು ರೆಸ್ಪೆಕ್ಟ್ ಇದೆ, ನಮ್ಮ ಸಮಾಜದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು ಹಾಕಲ್ಲ, ನಿಮ್ಮನ್ನ ಮುಖ ಮರ್ಜು ಮಾಡ್ತಾರೆ, ನಿಮ್ಮನ್ನ ಹಾಕಲ್ಲ ಅಂತಂದ್ರೆ ನೀವು ನಾಳೆ ದಿನ ನೀವು ಲೈಫ್ ಲೀಡ್ ಮಾಡಬೇಕಲ್ಲ. ನೀವು ಯಾರೋ ಒಬ್ಬ ವ್ಯಕ್ತಿಗೆ, ಗಂಡನಿಗೆ ನೀವು ಹೆಂಡತಿ ಆಗ್ಬೇಕಲ್ಲ, ನಿಮ್ಮ ನಾಳೆ ದಿನ ಹುಟ್ಟೋ ಮಕ್ಕಳಿಗೆ ನೀವು ತಾಯಿ ಆಗ್ಬೇಕಲ್ಲ. ಅವಾಗ ಕೂತ್ಕೊಂಡು ನೀವು ಯೋಚನೆ ಮಾಡು, ನೀನೇನು ತಪ್ಪು ಮಾಡಿದ ಲೈಫಲ್ಲಿ ಅಂತ ನಿನಗೆ ಆ ಭಗವಂತ ತೋರಿಸ್ತಾನೆ. ಕರೆಕ್ಟಾಗಿ ಕರ್ಮ ನೀನು ಮಾಡಿದ ಅನುಭವಿಸ್ತೀಯ, ಯಾರೇ ಆಗಿರಲಿ, ಅದು ಯಾರೇ ಆಗಿರ್ಬೋದು. ನಾನು ಅದಕ್ಕೆ ಯೋಚನೆ ಮಾಡೋಕ್ಕೋಗಲ್ಲ ಸರ್. ಭಗವಂತ ನಾನೊಬ್ಬ ಇದ್ದಾನೆ, ಅದಂತೂ ನಾನು ನಂಬಿದ್ದೀನಿ. ಮಾಡ್ಕೋತಾರೆ, ನೋ ಪ್ರಾಬ್ಲಮ್ ಅಷ್ಟೇ. ಅದರಿಂದ ಅಷ್ಟೇ ಸರ್. ನಾನು ತಪ್ಪು ಮಾಡಿದೆ ಇದ್ದಾಗ ನಾನು ಯೋಚನೆ ಮಾಡಲ್ಲ ಸರ್. ತಪ್ಪು ಮಾಡಿದ್ರೆ ಮಾತ್ರ ಸರ್. ಇನ್ನೊಂದು ಗಣೇಶ್ ಸರ್, ದೇವರನ್ನೇ ನನ್ನ ಮನೆ ಬಾಗಿಲಿಗೆ ಹೋಗಿ ಹುಡ್ಕೊಂಡು ಫಸ್ಟು ಸಾರಿ ಕೇಳ್ತೀನಿ ನಾನು ಅಂಥ ಕ್ಯಾರೆಕ್ಟರ್ ನಿಜವಾಗ್ಲೂ ಸರ್. ಆ ವಿಷಯದಲ್ಲಿ ಮಾತ್ರ ತುಂಬ ಇದು. ನೀವು ನನ್ನನ್ನೇನೋ ನೋಡದೆ ಇರೋ ಥರ ನೀವು ಕೇಳ್ತಿದ್ದೀರ, ಅಂತ ಹಸು ಮಗು ಥರ ಕೇಳ್ತಿದ್ದೀರಾ ಒಂಥರ. ಅದು ನನಗೆ ಆಶ್ಚರ್ಯ ಆಗ್ತದೆ. ಎಷ್ಟು ವರ್ಷನೇ ನೋಡಿದ್ದೀರಾ ನೀವು ನನ್ನ? ಮತ್ತೆ ಇಲ್ಲ, ಮುಗ್ಧತೆಯನ್ನು ನನ್ನ ಮೇಲೆ ಹೊರಿಸಿದ ಅದು ಖುಷಿ ಆಯಿತು. ಅದಲ್ಲ, ಅದು ಅದರ ಹಿನ್ನೆಲೆಯಲ್ಲಿ ಬೇರೆ ಏನೋ ಇರ್ತದೆ. ಇಂಥದ್ದೆಲ್ಲ ಬಂದಾಗ ಆಡಿಯನ್ಸ್ ಸಪೋರ್ಟಿಗೆ ಬರ್ತದೆ. ಸಪೋರ್ಟ್ ಅಂದರೆ ಅದನ್ನು ಸಪೋರ್ಟ್ ಮಾಡಿದ್ದು ಅಂತಲ್ಲ. ಓಂ ಪ್ರಕಾಶ್ ಅವರು ನಮಗೇನು ಗೊತ್ತು, ನಮಗೆ ಗೊತ್ತು, ಆ ಕಾರಣಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ
ನಾವಿಬ್ರು ಸ್ನೇಹಿತರು ಅಂತ ತಿಳ್ಕೊಳ್ಳಿ, ಓಕೆ, ಒಂದು 2 ನಿಮಿಷ. ಆಯಿತು. ನೀವು ನಿಮ್ಮ ಬಗ್ಗೆ ನಾನು ಅದು ಹೇಳುವಂಥ ಇದಲ್ಲ. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದಾಗ, ಇಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಅಂದಾಗ ಅದು ಕನ್ವಿನ್ಸ್ ಮಾಡುವಂಥ ನೆಸಿಟಿ ಏನಿದೆ? ಇಲ್ಲ. ಏನಕ್ಕೆ ಕನ್ವಿನ್ಸ್ ಮಾಡಬೇಕು? ಅದು ಅಲ್ಲೇ ಆಯಿತು. ಈ ಫ್ಯಾಮಿಲಿಗೆ ಅದು ಮುಜುಗರ ಅಲ್ವಾ? ಓಂ ಪ್ರಕಾಶ್ ಏನು ಅಂತ ಚೆನ್ನಾಗಿ ಗೊತ್ತು ಸರ್ ಅವ್ರಿಗೆ. ಏನಕ್ಕೆ ಸರ್ ಅವ್ರಿಗೆ ಫ್ಯಾಮಿಲಿಗೆ ನಾನು ಕನ್ವಿನ್ಸ್ ಮಾಡಬೇಕು? ಅವ್ರಿಗೆ ಚೆನ್ನಾಗಿ ಗೊತ್ತು ಓಂ ಪ್ರಕಾಶ್ ಏನು ಅಂತ. ಅವೆಲ್ಲ ನಿಮ್ಮ ತುಂಬ ಕೆಟ್ಟ ಗುಣವನ್ನು ಕ್ಷಮಿಸಿದ್ದಾರ ಮನೆಯವರು? ನನ್ನ ಕೆಟ್ಟ ಗುಣ ಏನು ನೀವು ಕಂಡಿಡ್ದಿರೋದು ಹೇಳಿ? ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತೀರಲ್ಲ. ನಾನು ಗೊತ್ತಿಲ್ಲೇ ಮಾತಾಡ್ತಿಲ್ಲ, ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗಲ್ಲ ಮತ್ತೆ ಈ ಸೆಟ್ನಲ್ಲಿ ನನಗೆ ಅದು ಗೊತ್ತಿರಲಿಲ್ಲ. ನಾನು ಕೆಲಸದಲ್ಲೇ ನಿಲ್ಲಂಗೆ. ಹೌದು, ಅದು 100% ಕರೆಕ್ಟ್. ನಾನು ಕೆಲಸದಲ್ಲಿ ಇದ್ದಾಗ ಮಾತ್ರ ನಾನು ಕೆಲಸ ಏನ್ ಮಾಡ್ತೀನಿ ಸರ್. ನಮ್ಮ ತಾಯಿಯವರು ಒಂದ್ಸಲಿ ಬಂದು ನಿಂತಿದ್ರು ಸರ್, ನೀವು ನಂಬಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಇದ್ದಾರೆ, ಹೆಂಗೆ ಮಾತಾಡ್ತಾ ಇದ್ದೀನಿ ಎದುರುಗಡೆ. ನಮ್ಮ ತಾಯಿ ಬಂದು ನಿಂತಿದ್ದಾರೆ, 1 ಅವರಿಂದ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ ನನ್ನ. ನನ್ಗೆ ಗುರ್ತಿಡಕ್ ಆಗ್ತಿಲ್ಲ ಸರ್. ನಾನು ಅಯ್ಯೋ ಕೆಲ್ಸದಲ್ಲಿ ನಾನು ಅಷ್ಟು ಇದಾಗಿದ್ದೆ. ಆಮೇಲೆ ರಾತ್ರಿ ಮನೆಗೆ ಬಂದಾಗ ಹೇಳಿದ್ರು, ನೀನೇನು ಅಷ್ಟೊಂದು ಕೆಲಸದಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿರ್ತೀಯ ಕಣೋ, ನಾನು ಬಂದು ನಿಂತಿದ್ದು ನೀನು ನೋಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸರ್ ನೀವು ನಂಬಲ್ಲ, ನನ್ನ ಮಕ್ಳು ನನಗೆ ಎಷ್ಟು ನಾನು ವರ್ಕಲ್ಲಿ ಇದಿರ್ತೀನಿ. ನಾನು ದೊಡ್ಡ ವ್ಯಕ್ತಿ, ನಾನೇನೋ ದೊಡ್ಡ ಮೇಧಾವಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಅಷ್ಟು ಅಡಿಕ್ಟ್ ಆಗಿರ್ತೀನಿ ವರ್ಕ್ಗೆ. ನನ್ನ ಎದುರುಗಡೆ ನನ್ನ ಮಕ್ಕಳು ಹೋದ್ರೆ ನನ್ನ ಮಕ್ಕಳ ಹೆಸರು ಗೊತ್ತಿಲ್ಲ ಸರ್ ನನಗೆ. ಸುಳ್ಳಲ್ಲ, ದೇವರಾಣೆಗೂ ನನ್ನ ಸ್ನೇಹಿತರು ಹೇಳಿದ್ದಾರೆ. ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ, ಶ್ರೀಕಾಂತ್ ಮತ್ತು ನಾಗಿ ಮತ್ತು ಸುದಿ ಅಂತೆಲ್ಲ. ಅವರೆಲ್ಲ ನನ್ನ ಮನೆಗೆ ತುಂಬ ಫ್ರೆಂಡ್ಸ್ ಅವರು. ಅವ್ರು ಬಂದಾಗ ನನ್ನ ಮಗನ ಬರ್ತ್ಡೇ ಇತ್ತು. ನೀವು ನಂಬ್ತೀರ ಬಿಡ್ತೀರ, ಬೇಕಾದ್ರೆ ನೀವು ಸಿಗ್ದಾಗ ಕೇಳಿ. ಅವ್ರು ಪ್ರೊಡ್ಯೂಸರ್ಸು, ನಿಮಗೂ ಗೊತ್ತವರು ಶ್ರೀಕಾಂತ್ ಅವರೆಲ್ಲ. ಶ್ರೀಕಾಂತ್ ನಮ್ಮ ಕನಕಪುರ ಶ್ರೀಕಾಂತ್ ಅವರು ಮತ್ತು ಸುದಿ ಅವರೆಲ್ಲ ಇದಾರಲ್ಲ, ಅವ್ರನ್ನ ಬೇಕಾದ್ರೆ ಕೇಳಿ ನೋಡಿ. ನನ್ನ ಮಗನ ಹೆಸರು ಹೇಳಕ್ಕೆ 10 ನಿಮಿಷ ಆಯ್ತು ನನಗೆ. ಬರ್ತ್ಡೇ ಅವತ್ತು ಒಂದು. ಅಂದರೆ ನಾನು ವರ್ಕಲ್ಲಿ ಅಷ್ಟು ಬ್ಯುಸಿ ಇದ್ದೆ. ನಾನು ಆಗಲ್ಲ, ನನಗೆ ವರ್ಕಲ್ಲಿ ಇದ್ದಾಗ ನಾನು ಯಾರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ ಸರ್. ನನಗಾಗಲ್ಲ. ನನಗೆ ಯಾರಿದ್ರೂ ನಾನು ಕೇರ್ ಮಾಡಲ್ಲ. ನಾನು ಅವೆಲ್ಲ ಇದಿಲ್ಲ ಸರ್. ನನ್ನ ಅಂಥದ್ದೇನಿದೆ, ನಂಗೆ ಅಂಥ ನೆಸಿಟಿಯಿಂದ ನಾನು ಒಳ್ಳೆಯವನು ಅಂತ ತೊಗೊಳಕ್ಕೆ ಅಲ್ಲಿ ನಂಗೆ ನೆಸಿಟಿ ಇಲ್ಲ. ನನ್ನ ಕೆಲಸ ನನ್ನ ಕರ್ತವ್ಯ. ಯಾರನ್ನೂ ಮೆಸ್ಸಕ್ಕೆ ಮಾತ್ರ ನಾನು ಕೆಲಸ ಮಾಡಲ್ಲ ಸರ್. ಇದಂತೂ ಸತ್ಯ. ಅದೊಂದು ಇದು. ನಾನು ಇವತ್ತವರೆಗೂ ನನ್ನ ಇಷ್ಟು ವರ್ಷ ಸರ್ವಿಸಲ್ಲಿ 50ನೇ ಪಿಕ್ಚರ್ ಮಾಡ್ತಾ ಇದ್ದೀನಿ. ಈಗ ನಾನು ಹೊರಟಿದ್ದೀನಿ ಅಂತಂದರೆ ಆ ಕೆಲಸ ನನ್ನನ್ನು ಕಾಪಾಡ್ತಿರೋದು ಕಲಾ ಸರಸ್ವತಿ ದೇವರು. ಅವಳು ನನ್ನ ಮಡ್ಲೆ ಇಟ್ಕೊಂಡು ನನ್ನ ಕಾಪಾಡ್ತಿದ್ದಾಳೆ. ಮತ್ತು ನಾನು ತಪ್ಪು ಅಂತ ಹೋಗಿದ್ರೆ ಅವಳು ಯಾಕೆ ಇಟ್ಕೊಂಡು ದಾರಿ ಬಿಟ್ಬಿಟ್ಟು ಹೋಗ್ತಾ ಇದ್ಲು. ನನಗೆ ಗೊತ್ತು ಸರ್ ಅದಕ್ಕೆ. ನಾನು ಅದರಿಂದ ನಾನು ಅವೆಲ್ಲ ಬೇರೆ ಎಲ್ಲ ಯೋಚನೆ ಮಾಡಲ್ಲ. ನಾನು ಕೆಲಸಕ್ಕೆ ಗೌರವ ಕೊಡ್ತೀನಿ. ಯಾರಿಗೋ ನಾಟಕ ಆಡೋಕ್ಕೋಸ್ಕರನೋ ಇದಕ್ಕೋಸ್ಕರ ನಾನು ಮಾತಾಡಲ್ಲ. ಆಮೇಲೆ ನಾನು ಕೆಲಸನ ನಾನು ಫಾಯ್ದಾ ಉಟಾಯಿಸ್ಕೊಳ್ಳಲ್ಲ. ನಾನು ಕೆಲಸ ಇಟ್ಕೊಂಡು ಅದನ್ನು ಫಾಯ್ದಾ ಉಟಾಯಿಸ್ಕೊಳ್ಳಲ್ಲ. ನಾನು ಅದಕ್ಕೆ ಕೆಲಸಕ್ಕೆ ನಾನು ಎಷ್ಟು ಗೌರವ ಕೊಟ್ಟು ಕೆಲಸ ಮಾಡ್ತೀನೋ ಆ ಕೆಲಸ ನನಗೆ ಅಷ್ಟು ಗೌರವ ತಂದು ಕೊಡುತ್ತೆ, ಪ್ರೀತಿ ಕೊಡುತ್ತೆ. ಇದನ್ನು ನಾನು ನಂಬಿರೋನು ಸರ್. ನಾನು ಆ ಥರ ಅಲ್ಲ ಸರ್. ಸಿಕ್ಕಾಪಟ್ಟೆ ಕುಡಿದ್ದೀರಾ? ಇಲ್ಲ. ಯಾರು ಹೇಳಿದ್ದು? ಕುಡಿದಿಲ್ಲ. ಇಲ್ಲ. ತುಂಬ ವಿಷಯ ನನಗೆ ಗೊತ್ತಿಲ್ಲ ಆಗಿದ್ದಾರೆ. ಇಲ್ಲ ಪ್ರಕಾಶ್ ಬಗ್ಗೆ. ಇಲ್ಲ ಸರ್. ಇಲ್ಲ ಸರ್. ನಂಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಸರ್. ನನಗೆ ಯಾಕೆ? ನಾನು ಏನು ಕುಡಿಬೇಕು? ಏನು ಸಿನಿಮಾದವರು ಅಂತೇಳಿ ಹೇಳಿದ್ರೆ ಕುಡುಕರು ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಅಲ್ಲ, ಬೇರೆ ಯಾರು ಬೇಕಾದ್ರೆ ಹಾಕ್ಕೊಳ್ಳಿ, ನನಗೆ ಬೇಡ ಅದು. ನೀವು ಯಾವತ್ತಾದ್ರೂ ನೋಡಿದ್ದೀರಾ ಬಲ್ಲಿ? ನಾನು ನೋಡಿಲ್ಲ, ಅದಕ್ಕೆ. ಇಲ್ಲ ಸರ್. ನಾನು ಆಮೇಲೆ ತುಂಬ ಕಡೆ ಬಿಸ್ನೆಸ್ಗೆ ಹೋದಾಗ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ಟೇಬಲ್ ಮ್ಯಾನರ್ಸ್ಗೋಸ್ಕರ ನಾನು ಒಂದು ಗ್ಲಾಸ್ ಬಿಯರ್ ಕುಡಿಯೋದು ಇವೆಲ್ಲ ಮಾಡ್ತೀನಿ. ಅಂದರೆ ಅವರೆಲ್ಲ ಮಾತಾಡ್ತಿರ್ತಾರೆ, ಏನೋ ತೊಗೊಂಡಿರ್ತಾರೆ, ನಾನು ಅವ್ರಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಸರ್. ನನಗೆ ನೆಸಿಟಿ ಇಲ್ಲ ಸರ್. ನಾನು ಏನಕ್ಕೆ ಅದರಿಂದ ಏನು ಸಿಗುತ್ತೆ ನನಗೆ ಇವತ್ತವರೆಗೂ ಗೊತ್ತಿಲ್ಲ. ನಾನು ಅದಕ್ಕೆ ಕಾಫಿ ಟೀ ಜಾಸ್ತಿ ಕುಡಿತೀನಿ. ನಾನು ತಲೆ ಕೆಡ್ಸ್ಕೊಳ್ಳೋದಾಗಲಿ, ತಲೆನ ಇದು ಮಾಡೋದಾಗಲಿ ಎಲ್ಲ ಏನಕ್ಕೆ ಮಾಡ್ತೀನಿ? ನನ್ನ ಆ ಟೆನ್ಷನ್ಗೋಸ್ಕರ. ಅದು ಕಮ್ಮಿ ಆಗುತ್ತೆ ನನಗೆ ಆ ಟೆನ್ಷನ್ ಆ ಥರ ಮಾಡಿದಾಗ. ನನಗೆ ಅದಕ್ಕೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಷ್ಟೇ. ಅದರಲ್ಲೇನಿದೆ. ನಾನು ಕೆಲಸ ಚೆನ್ನಾಗಿ ಬಂದುಬಿಟ್ರೆ ದಾಸ ನಾನು, ಯಾರೇ ಆಗಿರಲಿ ಕಾಲಿಗೆ ಬಿದ್ದುಬಿಡ್ತೀನಿ. ಕೆಲಸ ಆಗಬೇಕು ಅಷ್ಟೇ. ನಾನೇನೇ ಮಾಡಿದ್ರು ಅದು ಫ್ಲಾಪ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಬಟ್ ನಿಯತ್ತಾಗಿ ಕೆಲಸ ಮಾಡ್ತೀನಿ ಸರ್. ಅದಂತೂ ನನ್ನ ಇದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನನಗೆ ನಾನೇ ಬೈಕೋತೀನಿ. ಆ್ಯಕ್ಚುಲಿ ನಾನು ತಪ್ಪು ಮಾಡಿದ್ದೀನಿ, ತಿದ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್. ಆ ಥರ ನನ್ನ ಕ್ಯಾರೆಕ್ಟ್ರು ಡೈರೆಕ್ಟಾಗಿ ಹೇಳ್ತಾನೆ ಸರ್. ಅವನು ಪ್ರೊಡ್ಯೂಸರ್ಗೆ ಅವರು ಕೆಪಾಸಿಟಿ ಏನು, ಅವ್ರ ಹಿಂದೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಗೊತ್ತೇ ಇಲ್ಲ. ಅವರು ಸಾರ್ ಬಿಸಿ ಇದ್ದಾರಂತೆ ಸರ್, ಆಗಲ್ವಂತೆ ಸರ್, ಇನ್ನು 2 ಡೇಸ್ ಬಿಟ್ಟು ಮನೆ ಹತ್ರ ಬರ್ಬೇಕಂತೆ ಸರ್. ಇಲ್ಲಿ ಗಂಟೆ ಬಂದಿದ್ದೀನಿ ರೀ. ವಿ ಸೋಮಶೇಖರ್ ಸರ್ ಡೈರೆಕ್ಟ್ರು, ಅವರು ಬಂದಿದ್ರು ಸರ್, ನನ್ನ ಗುರುಗಳು. ಅವರು ಎಂತೆಂಥ ಸಿನಿಮಾಗಳೇ ಮಾಡಿದ್ದಾರೆ. ಕನ್ನಡದ ಶೋಲೆ, ಶಂಕರ್ ಗುರು ಅಂಥ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು. ಅವ್ರು ಒಂದೇ ಮಾತಂದ್ರು ಸರ್ ರಾಜ್ಕುಮಾರ್ ಸಾರ್ಗೆ, ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು. ಇದಕ್ಕಿನ್ನ ದೊಡ್ಡ ಮಾತು ನನಗೆ ಬೇಕಾ?
ಯೋಗರಾಜ್ ಭಟ್ರಿಗೆ ಮುಂಗಾರು ಮಳೆ ಸ್ಪಾಟ್ಗೆ ಹೋಗ್ಬಿಟ್ಟು ಬಂಗಾರು ಮಳೆ ಅಲ್ಲ, ಅದಕ್ಕಿಂತ ಮುಂಚೆ ಮುಂಚೆ ಮಣಿ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಕನ್ನಡಕ್ಕೆ ತುಂಬ ಒಂದು ದೊಡ್ಡ ಒಳ್ಳೆ ಡೈರೆಕ್ಟರ್ ಆಗ್ತಾರೆ. ಕಾಲೇಜ್ ಹೋಗಿ ಬಕ್ಕೆ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಬಂದೆ. ಈಗ ರೀಸೆಂಟಾಗಿ ಕಾಂತಾರ, ರಿಷಬ್ ಶೆಟ್ಟಿ, ನಾನು ಬರೀ ಟ್ರೈಲರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಎಕ್ಸ್ಟ್ರಾರ್ಡನರಿ ಟ್ರೈಲರ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ. ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ.